ಎಲ್ಲರಿಗೂ ನಮಸ್ಕಾರ. ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯರೇ, ಮುಂಬರುವ ಟಿಇಟಿ ಪರೀಕ್ಷೆಗೆ ಉಪಯುಕ್ತವಾದ ಮಾತೃಭಾಷೆ ಕನ್ನಡ ಮತ್ತು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಸರಣಿ ವಿಡಿಯೋ ತರಗತಿಯನ್ನು ಮಾಡ್ತಾ ಇದ್ದೇವೆ. ಪ್ರಮುಖ ಭಾಷಾ ಕೌಶಲ್ಯಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಈಗಾಗಲೇ 3 ಭಾಷಾ ಕೌಶಲ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಓದುಗಾರಿಕೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇವತ್ತಿನ ತರಗತಿ ಬಹಳಷ್ಟು ವಿಶೇಷವಾದಂತಹ ಮತ್ತು ಇಂಪಾರ್ಟೆಂಟ್ ತರಗತಿಯಾಗಿದೆ. ಏಕೆಂದರೆ ಇವತ್ತಿನ ತರಗತಿಯಲ್ಲಿ ನಾವು ಹಿಂದಿನ ಟಿಇಟಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಓದುಗಾರಿಕೆ ಭಾಷೆ 3ನೇ ಪ್ರಮುಖ ಕೌಶಲ್ಯ ಆಗಿದೆ. ಇದೊಂದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆಯಾಗಿದೆ. ಲಿಪಿಯ ಸಂಕೇತಗಳನ್ನು ಶಬ್ದ ರೂಪದ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಪ್ರಕ್ರಿಯೆ ಓದುಗಾರಿಕೆ ಆಗಿದೆ. ಇದರಲ್ಲಿ ಮಾನಸಿಕ ಸಿದ್ಧತೆ, ಏಕಾಗ್ರತೆ, ಆಸಕ್ತಿ, ಪ್ರಚೋದನೆ, ಅರ್ಥಗ್ರಹಿಕೆ, ಕಲ್ಪನೆ, ಸ್ಮರಣೆ ಮತ್ತು ಯೋಚನಾ ಕೌಶಲ್ಯಗಳು ಸಮನ್ವಯಗೊಂಡು ಕೆಲಸ ಮಾಡ್ತವೆ. ಈ ಸಾಂಪ್ರದಾಯಿಕ ಸಂಕೇತಗಳ ರೂಪದಲ್ಲಿ ಬರೆದ ಬರಹವನ್ನು ಬಾಯ್ದೆರೆಯಾಗಿ ಮನಸ್ಸಿನಲ್ಲಿ ಯಾದೃಚ್ಛಿಕವಾಗಿ ಕಣ್ಣನ ಮುಖಾಂತರ ವಿಷಯ ಗ್ರಹಿಕೆ ಮಾಡುವುದೇ ಓದುವಿಕೆ. ಬಿ.ವಿ. ರಮಣ ಅವರು ಹೇಳ್ತಾರೆ, ಲಿಪಿಗಳು ಯಾಂತ್ರಿಕ ರೀತಿಯಿಂದ ಕಣ್ಣುಗಳ ಮೂಲಕ ಪ್ರವೇಶಿಸಿ ಅಭಿವ್ಯಕ್ತಿತ್ವವನ್ನು ಪಡೆಯುವುದೇ ಓದುವಿಕೆ ಅಂತ ಹೇಳ್ತಾರೆ. ಹಾಗೆ ಓದುಗಾರಿಕೆ ಕೌಶಲ್ಯದ ಉದ್ದೇಶಗಳನ್ನು ನೋಡೋಣ. ಸರಳವಾಗಿ, ಸ್ಪಷ್ಟವಾಗಿ, ನಿರರ್ಗಳವಾಗಿ ಮತ್ತು ಅರ್ಥಬದ್ಧವಾಗಿ ಓದುವ ಕೌಶಲ್ಯಗಳ ಸಾಮರ್ಥ್ಯ ಬೆಳೆಸುವುದು. ಹಾಗೆ ವಾಕ್ಯವೃಂದ, ಕತೆ, ಕವನ, ಕಾವ್ಯ, ನಾಟಕ, ಕಾದಂಬರಿ, ಪ್ರಬಂಧ, ಪತ್ರಿಕೆ, ವಿಚಾರ ಇತ್ಯಾದಿ ಪಠ್ಯಗಳನ್ನು ಸ್ವತಂತ್ರವಾಗಿ ಓದಿ ಗ್ರಹಿಸುವ ಹಾಗೂ ಆಸ್ವಾದಿಸುವ ಸಾಮರ್ಥ್ಯವನ್ನು ಬೆಳೆಸುವುದು ಓದುಗಾರಿಕೆ ಕೌಶಲ್ಯದ ಒಂದು ಉದ್ದೇಶ. ಹಾಗೆ ಗಟ್ಟಿ ವಾಚನ, ಮೌನ ವಾಚನ, ವಿಶಾಲ ವಾಚನ, ಆಳವಾದ ವಾಚನ, ಸ್ಥೂಲ ವಾಚನ, ಸೂಕ್ಷ್ಮ ವಾಚನ, ವಿಮರ್ಶಾತ್ಮಕ ವಾಚನದಂತಹ ಓದಿನ ಪ್ರಕಾರಗಳ ಕೌಶಲ್ಯಗಳು ಮತ್ತು ತಂತ್ರಗಳಲ್ಲಿ ಸಾಮರ್ಥ್ಯವನ್ನು ಬೆಳೆಸುವುದು. ಹಾಗೆ ಸಾಹಿತ್ಯಾಭಿರುಚಿಯನ್ನು ಕೂಡ ಉಂಟು ಮಾಡುವುದು. ಪಠ್ಯಗಳನ್ನು ವೇಗವಾಗಿ ಓದಿ ಗ್ರಹಿಸುವ ಸಾಮರ್ಥ್ಯ ಬೆಳೆಸುವುದು. ಹಾಗೆ ಓದುಗಾರಿಕೆಯ ಮೂಲಕ ಭಾಷಾ ಸಾಮರ್ಥ್ಯ, ಓದುವ ಹವ್ಯಾಸ, ಸಾಹಿತ್ಯ ಅಭಿರುಚಿ, ಜ್ಞಾನಾರ್ಜನೆ, ತರ್ಕಬದ್ಧ ಮತ್ತು ಸೃಜನಶೀಲ ಚಿಂತನೆ ಬೆಳೆಸಿಕೊಳ್ಳುವುದು. ಹಾಗೆ ಓದುಗಾರಿಕೆಯ ಮೂಲಕ ಶೈಕ್ಷಣಿಕ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉನ್ನತಿಯನ್ನು ಗಳಿಸುವುದು. ಹಾಗೆ ಓದಿನ ಮೂಲಕ ಜೀವನ ಮೌಲ್ಯಗಳೊಂದಿಗೆ ಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು. ವೇಗವಾಗಿ ಓದಿ ಗ್ರಹಿಸುವ ಸಾಮರ್ಥ್ಯವನ್ನು ಬೆಳೆಸುವುದು. ಜ್ಞಾನಾಭಿವೃದ್ಧಿಯನ್ನುಂಟು ಮಾಡುವುದು. ವಿಮರ್ಶಾ ಮನೋಭಾವನೆಯನ್ನು ಬೆಳೆಸುವುದು. ಓದುಗಾರಿಕೆಯ ಹವ್ಯಾಸ ಮತ್ತು ಸತತ ಅಭ್ಯಾಸವನ್ನು ರೂಢಿ ಮಾಡಿಸುವುದು. ಹಾಗೆ ಮಾತುಗಾರಿಕೆಯನ್ನು ಪೋಷಿಸುವುದು. ಕಾಲಹರಣ ನಿಯಂತ್ರಿಸಿ ಸದುಪಯೋಗ ಭಾವನೆಯನ್ನು ಬೆಳೆಸುವುದು. ಶಬ್ದ ಭಂಡಾರ ಅಧಿಕಗೊಳಿಸುವುದು. ಅರ್ಥಗ್ರಹಣ ಶಕ್ತಿಯನ್ನು ಬೆಳೆಸುವುದು. ಜ್ಞಾಪಕ ಶಕ್ತಿಯನ್ನು ಬೆಳೆಸುವುದು. ಸ್ವಚ್ಛ ಉಚ್ಚಾರಣೆಯ ಸಾಮರ್ಥ್ಯವನ್ನು ಬೆಳೆಸುವುದು. ಧ್ವನ್ಯಾಂಗಗಳನ್ನು ಪುಷ್ಟೀಕರಿಸುವುದು. ಹಾಗೆ ಓದುವ ಶೈಲಿಯನ್ನು ಉತ್ತಮಗೊಳಿಸುವುದು. ಇನ್ನು ಓದುಗಾರಿಕೆ ಕೌಶಲ್ಯದ ಮಹತ್ವವನ್ನು ನೋಡೋಣ. ಇದು ಭಾಷಾ ಸ್ವಾಮಿತ್ವವನ್ನು ಉಂಟು ಮಾಡ್ತದೆ, ಆತ್ಮ ಸಂತೋಷವನ್ನು ಉಂಟು ಮಾಡ್ತದೆ, ಸತತ ಅಭ್ಯಾಸ ಮತ್ತು ಸ್ಫೂರ್ತಿಯನ್ನು ಕೂಡ ಉಂಟು ಮಾಡ್ತದೆ. ಹಾಗೆ ನಮ್ಮಲ್ಲಿರುವಂತಹ ಶಬ್ದ ಭಂಡಾರವನ್ನು ಕೂಡ ಅಧಿಕವಾಗಿಸ್ತದೆ. ಇನ್ನು ಕಾಲಹರಣವನ್ನು ನಿಯಂತ್ರಿಸ್ತದೆ, ಜ್ಞಾನಾಭಿವೃದ್ಧಿಯನ್ನು ಉಂಟು ಮಾಡ್ತದೆ. ಹಾಗೆ ವಿಮರ್ಶಾ ಮನೋಭಾವನೆಯನ್ನು ಬೆಳೆಸುವಂತಹ ಶಕ್ತಿ ಓದುಗಾರಿಕೆಯಲ್ಲಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಇನ್ನು ಓದುವಿಕೆಯ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಾಯ್ದೆರೆ ಓದು, ಮೌನ ಓದು, ಗಾಢ ಓದು, ಮುಂದೋದು, ಶೇಷಪೂರಿತ ಓದು, ಆತ್ಮ ಸಂತೋಷದ ಓದು, ಸ್ಥೂಲ ವಾಚನ, ಸೂಕ್ಷ್ಮ ವಾಚನ ಇವುಗಳೆಲ್ಲ ಓದುವಿಕೆಯ ಪ್ರಕಾರಗಳಾಗಿವೆ. ಇವುಗಳ ಬಗ್ಗೆ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಾಯ್ದೆರೆ ಓದು. ಇದನ್ನು ಗಟ್ಟಿ ಓದು ಕೂಡ ಅಂತಾರೆ. ಓರಲ್ ರೀಡಿಂಗ್.
ವಾಕ್ಯಗಳನ್ನು ಗಟ್ಟಿಯಾಗಿ ಶಬ್ದದೊಂದಿಗೆ ಬೇರೆಯವರಿಗೆ ಕೇಳುವಂತೆ ಓದುವುದೇ ಗಟ್ಟಿವಚನ ಆಗ್ಯದ. ಗಟ್ಟಿಯಾಗಿ ಬಾಯಿ ಬಿಟ್ಟು ಧ್ವನಿಯುಕ್ತವಾಗಿ ಕೇಳುವವರಿಗೆ ಹಿತವಾಗುವಂತೆ ತಪ್ಪಿಲ್ಲದೆ ಸ್ವರೋಪಕರಣಗಳು ಸ್ಪಷ್ಟವಾಗಿ ಉಚ್ಚರಿಸುವುದಕ್ಕೆ ಬಾಯಿದೆರೆ ಓದು ಅಂತ ಕರೀತಾರೆ. ಈ ಬಾಯಿದೆರೆ ಓದುವಾಗ ಸ್ಪಷ್ಟವಾಗಿ ಏರುಗಡೆ, ನಿಲುಗಡೆ, ಒತ್ತುಗಡೆ, ಇಳುಗಡೆಗೆ ತಕ್ಕಂತೆ ವಿಷಯ ಗತ್ತಾಗಿ ಮತ್ತು ಗಮ್ಮತ್ತಾಗಿ ಭಾವಭಂಗಿಯಿಂದ ಓದಿದಾಗ ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾರೆ. ಹಾಗೆ ಬಾಯಿದೆರೆ ಓದು ಪದ್ಯ ಬೋಧನೆಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಇನ್ನು ಬಾಯಿದೆರೆ ಓದು ಅಥವಾ ಗಟ್ಟಿ ಓದಿನ ಮಹತ್ವವನ್ನು ತಿಳಿದುಕೊಳ್ಳೋಣ. ಭಾಷಾ ಸ್ವಾಮಿತ್ವವನ್ನು ಈ ಬಾಯಿದೆರೆ ಓದು ಉಂಟು ಮಾಡ್ತದೆ. ಹಾಗೆ ಮಕ್ಕಳ ವಾಚನ ಕಲೆ ಬೋಧಕರು ಪತ್ತೆ ಹಚ್ಚಲು ಉಪಕರಿಸ್ತದೆ. ಹಾಗೆ ಬರವಣಿಗೆಗೆ ಸಹಾಯಕ ಕೂಡ ಆಗ್ತದೆ. ಹಾಗೆ ಭಾಷೋಚ್ಚಾರಣೆ ಶುದ್ಧವಾಗಿ ಕೂಡ ಆಗ್ತದೆ. ಈ ವಾಚನ ಕಲೆಯನ್ನು ಕೂಡ ಮಕ್ಕಳಲ್ಲಿ ಬೆಳೆಸ್ತದೆ. ಹಾಗೆ ಮೌನ ಓದುವಿಗೆ ಪೋಷಕ ಕೂಡ ಆಗ್ತದೆ. ಪಂಚೇಂದ್ರಿಯಗಳು ಚುರುಕಾಗ್ತವೆ. ಹಾಗೆ ಧ್ವನ್ಯಾಂಗಗಳು ತರಬೇತುಗೊಳ್ತವ. ಹಾಗೆ ಉತ್ತಮ ಮಾತುಗಾರನನ್ನಾಗಿಸಲು ಕೂಡ ಇದು ಓದುವಿಕೆ ನಮಗೆ ಬಹಳ ಮುಖ್ಯ ಆಗ್ಯದ. ಇನ್ನು ಮೌನ ಓದು, ಸೈಲೆಂಟ್ ರೀಡಿಂಗ್, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ತುಟಿ ಬಿಚ್ಚದೆ ಮನಸ್ಸಿನಲ್ಲಿ ಮನಸ್ಸು ತೆರೆದು ಕಣ್ಣಿನ ಮೂಲಕವೇ ವಿಷಯ ಗ್ರಹಿಕೆ ಮಾಡಿಕೊಳ್ಳುವುದೇನಾಗ್ಯದ ಮೌನ ಓದು ಆಗ್ಯದ. ಈ ಶಬ್ದ ಕೇಳದಂತೆ ವಿಷಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದೇ ಮೌನ ಓದು. ಹಾಗೆ ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡ್ತಾ ಅವುಗಳನ್ನು ಅರ್ಥಗಳನ್ನು ಗ್ರಹಿಸ್ತಾ ಸದ್ದಿಲ್ಲದೆಯೇ ಮನಸ್ಸಿನಲ್ಲಿ ಓದಿಕೊಳ್ಳುವುದು ಕೂಡ ಮೌನ ವಾಚನವಾಗಿದೆ. ಇದೊಂದು ಮಾನಸಿಕವಾದಂತಹ ಕ್ರಿಯೆಗೆ ಸಂಬಂಧಪಟ್ಟಿರೋದ್ರಿಂದ ಮನಸ್ಸಿನಲ್ಲೇ ಓದಿಕೊಳ್ಳುವುದು ಕೂಡ ಇದಾಗಿದೆ. ಮೌನ ಓದಿನ ಮಹತ್ವವನ್ನು ನೋಡೋಣ. ಆತ್ಮ ಸಂತೋಷ ಉಂಟಾಗ್ತದೆ ಹಾಗೂ ವಿಷಯದ ಅರ್ಥಗ್ರಹಣಕ್ಕೆ ಇದು ಅನುಕೂಲಕರವಾಗಿದೆ. ಹಾಗೆ ಶಬ್ದ ಸಂಪತ್ತನ್ನು ಹೆಚ್ಚು ಮಾಡ್ತದೆ. ಇದು ಜ್ಞಾನಾರ್ಜನೆಗೆ ಮತ್ತು ಮನರಂಜನೆಗೆ ಉಪಯುಕ್ತವಾಗಿದೆ. ನಮ್ಮಲ್ಲಿರುವಂತಹ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡ್ತದೆ ಹಾಗೂ ಶಾಂತ ವಾತಾವರಣ ಕೂಡ ನಮಗೆ ಉಂಟು ಮಾಡ್ತದೆ. ವೈಯಕ್ತಿಕ ಪದ್ಧತಿಗೆ ಇದು ಅನುಕೂಲಕರವಾದಂತಹ ಓದಾಗಿದೆ. ಹಾಗೆ ದೇಹಾಯಾಸ ಆಗೋದಿಲ್ಲ, ಇದಕ್ಕೆ ಹೊಟ್ಟೆ ಆಯಾಸ ಆಗೋದಿಲ್ಲ. ನಾವು ಮನಸ್ಸಿನಲ್ಲಿ ಓದೋದ್ರಿಂದ ನಮಗೆ ಆಯಾಸ ಉಂಟಾಗೋದಿಲ್ಲ. ಓದುಗಾರಿಕೆಯ ವೇಗ ಹೆಚ್ಚಾಗ್ತದೆ. ಹಾಗೆ ಸಮಯ ಉಳಿತಾಯವೂ ಕೂಡ ಇದರಲ್ಲಿ ಆಗ್ತದೆ. ಇನ್ನು ಗಾಢ ಓದು, ಪಠ್ಯ ವಿಷಯವನ್ನು ಕ್ರಮಬದ್ಧವಾಗಿ ಪದ ವಾಕ್ಯ ಪ್ಯಾರಾವನ್ನು ಬಿಡದೆ ಎಲ್ಲ ವಿಷಯಕ್ಕೂ ಪ್ರಾಧಾನ್ಯತೆ ಕೊಟ್ಟು ಅವಧಾನ ಕೇಂದ್ರೀಕರಿಸಿ ವಿಷಯಗಳನ್ನು ವಿಶ್ಲೇಷಿಸುವುದೇ ಗಾಢ ಓದು ಅಥವಾ ಆಳವಾದಂತಹ ಓದು ಆಗ್ಯದ. ಇದು ವಿಮರ್ಶಾತ್ಮಕ ಓದಾಗಿದ್ದು ಇದರಲ್ಲಿ ಪ್ರತಿ ಪದದ ಅರ್ಥ, ಭಾವನೆ, ಸಾಂದರ್ಭಿಕ ಅರ್ಥ, ವ್ಯಾಕರಣಾಂಶಗಳು, ಅಲಂಕಾರಗಳು, ಹೋಲಿಕೆ, ವ್ಯತ್ಯಾಸಗಳು, ವಿವರಣೆಗಳು, ಪ್ರತಿಪಾದನೆಗಳು ವಿಮರ್ಶಾತ್ಮಕ ಓದಲಾಗ್ತದೆ. ಹಾಗೆ ಕಾವ್ಯ ನಾಟಕಗಳಲ್ಲಿನ ಭಾವ ಶೈಲಿ ಘಟನೆಗಳ ತಿರುಳು ಸ್ಪಷ್ಟವಾಗಿ ತಿಳಿಯಬೇಕಾದರೆ ಓದಿನಲ್ಲಿ ಆಳವಾಗಿ ಇಳಿದು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಚಿಂತನೆ, ತಾರ್ಕಿಕ ಪ್ರಜ್ಞೆ ಮತ್ತು ವಿಮರ್ಶಾತ್ಮಕ ಮನೋಭಾವನೆ ಕೂಡ ಬೆಳೆಸಲು ನಮಗಿದು ಸಹಾಯಕಾರಿ ಆಗಿದೆ. ಹಾಗಾದರೆ ಈ ಗಾಢ ಓದಿನ ಉಪಯೋಗಗಳ ಬಗ್ಗೆ ನಾವಿನ್ನು ತಿಳಿದುಕೊಳ್ಳೋಣ. ಇದರಿಂದ ನಮಗೆ ಶಬ್ದ ಭಂಡಾರ ಅಧಿಕಗೊಳ್ಳುತ್ತದೆ. ಹಾಗೆ ವ್ಯಾಕರಣಾಂಶಗಳನ್ನು ಕಲಿಸುತ್ತದೆ. ಮಕ್ಕಳಲ್ಲಿ ಅಭಿವ್ಯಕ್ತಿತ್ವ ಬೆಳೆಸ್ತದೆ. ಹಾಗೆ ಭಾಷೆಯ ಉದ್ದೇಶಗಳನ್ನು ತೃಪ್ತಿಪಡಿಸ್ತದೆ. ಇದರೊಂದಿಗೆ ಚಿಂತನಾ ಶಕ್ತಿಯನ್ನು ಕೂಡ ಬೆಳೆಸ್ತದೆ. ಹಾಗೆ ತಾರ್ಕಿಕ ಪ್ರಜ್ಞೆ ಮತ್ತು ವಿಮರ್ಶಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಇನ್ನು ವಿಶಾಲ ಓದು ಅಥವಾ ಮುಂದೋದು, ಯಾರ ಅಂಕೆ ಇಲ್ಲದೆ ತಮಗೆ ತಿಳಿದಂತೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಕೆಲವು ಸಮಯ ಪಠ್ಯಕ್ಕೆ ಸಂಬಂಧವಿರದ ವಿಷಯಗಳನ್ನು ತಿಳಿದುಕೊಳ್ಳಲು ಸ್ವಯಂ ಪ್ರೇರಿತವಾಗಿ ಗ್ರಂಥಾಲಯ ಅಥವಾ ವಾಚನಾಲಯದಲ್ಲಿ ಓದುವುದೇ ಮುಂದೋದು ಆಗಿದೆ. ಹಾಗೆ ಕ್ಲಿಷ್ಟ ಪದಗಳ ಅರ್ಥ ತಿಳಿಯದೇ ಇದ್ದಾಗ ತಮ್ಮ ಜಾಣ್ಮೆಯಿಂದ ತಾವೇ ಸ್ವತಃ ನಿಘಂಟು ತೆಗೆದು ಅರ್ಥವನ್ನು ಹುಡುಕಿಕೊಂಡು ಓದು ಮುಂದುವರಿಸುವುದು ಕೂಡ ಇದಾಗಿದೆ. ಇದರಿಂದ ಹೊಸ ಪದಗಳ ಅರ್ಥ ಸೇರಿದಂತೆ ನಮ್ಮಲ್ಲಿರುವಂತಹ ಶಬ್ದ ಭಂಡಾರವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಶೇಷಪೂರಿತ ಓದು,
ತಮಗೆ ಬೇಕಾದ ತಮ್ಮ ಅಭಿರುಚಿಗೆ ತಕ್ಕಂತಹ ವಿಷಯಗಳನ್ನು ಮಾತ್ರ ಮೇಲೆ ಮೇಲೆ ಓದಿ ತಿಳಿದುಕೊಳ್ಳೋದಕ್ಕೆ ನಾವು ಶೇಷ ಪೂರಿತ ಓದು ಅಂತ ಹೇಳಿ ಕರೆಯಲಾಗ್ತದೆ. ಯಾವ ರೀತಿ ಅಂದ್ರೆ ದಿನಪತ್ರಿಕೆಗಳನ್ನು ಓದುವಾಗ ನಮ್ಗಿಷ್ಟವಾದ ಅಂಕಣಗಳನ್ನು ಮಾತ್ರ ಮೇಲೆ ಮೇಲೆ ಓದ್ಕೊಂಡು ಉಳಿದ ವಿಷಯಗಳನ್ನ ಓದದೇ ಇರುವುದನ್ನು ನಾವು ಶೇಷ ಪೂರಿತ ಓದು ಅಂತ ಹೇಳಿ ಕೂಡ ಕರಿತೇವೆ. ಹಾಗೆ ನಾವು ಪುಸ್ತಕಗಳ ವಿಷಯಕ್ಕೆ ಬಂದಾಗ ನಮಗೆ ಬೇಡವಾದ ಎಷ್ಟೋ ವಿಷಯಗಳು ಪುಸ್ತಕದಲ್ಲಿ ಇರ್ತವೆ. ಆದ್ದರಿಂದ ಅವೆಲ್ಲ ಬೇಡವಾದ ವಿಷಯಗಳನ್ನು ಬಿಟ್ಟು ಸಮಯ ಉಳಿತಾಯಕ್ಕಾಗಿ ಉತ್ತಮ ಘಟನೆಗಳನ್ನು ಮಾತ್ರ ಓದ್ಕೊಂಡು ಅರ್ಥೈಸಿಕೊಳ್ಳುವ ಜನರೇ ಇಂದು ಹೆಚ್ಚಾಗ್ಯಾರ. ಹಾಗೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಆಳ ಓದಿಗೆ ಯಾರ ಹತ್ರನೂ ಸಮಯ ಕೂಡ ಇಲ್ಲ. ಆಳ ಓದಿನ ಪುಸ್ತಕಗಳಿಗಿಂತ ಇಂದು ಗೈಡ್ಗಳನ್ನು ಓದುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಇದರ ಪ್ರಮುಖ ಅಂಶಗಳನ್ನು ನೋಡೋಣ. ಇದರಿಂದ ನಮಗೆ ಕಾಲಾವಕಾಶ ಸಮಯ ಉಳಿತಾಯವಾಗ್ತದೆ. ಆದ್ರೆ ಸಮಯ ಉಳಿತಾಯ ಮಾಡಲು ಹೋಗಿ ಇಂದು ಬಹುತೇಕ ಮಹತ್ವದ ವಿಷಯಗಳನ್ನು ಓದದೆ ಉಳಿದ್ಬಿಡ್ತದೆ. ಹಾಗೂ ಅವಧಾನ ಮತ್ತು ಆಳ ಓದು ಕೂಡ ನಮಗೆ ಉಂಟಾಗುವುದಿಲ್ಲ. ಹಾಗೂ ಇದರಿಂದ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚುವುದಿಲ್ಲ. ವಿಷಯ ಪಾಂಡಿತ್ಯ ಬೆಳವಣಿಗೆ ಕೂಡ ಆಗೋದಿಲ್ಲ. ನಾವು ಮೇಲೆ ಮೇಲೆ ಓದಿದಾಗ ಯಾವುದೇ ವಿಷಯದ ಪಾಂಡಿತ್ಯ ನಮ್ಮಲ್ಲಿ ಬರೋದಿಲ್ಲ. ವಿಮರ್ಶಾತ್ಮಕ ದೃಷ್ಟಿಕೋನ ಕೂಡ ಇದರಿಂದ ಬೆಳೆಯುವುದಿಲ್ಲ. ನಾವು ಅಲ್ಲಿರುವಂತಹ ರಸಸ್ವಾದನೆಯ ಗುಣವನ್ನು ಕೂಡ ಬೆಳೆಯುವುದಿಲ್ಲ. ಇನ್ನು ಸ್ಥೂಲ ವಾಚನ ಸ್ಕಿಮ್ಮಿಂಗ್, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿದೆ. ಲೇಖನದಲ್ಲಿನ ಮುಖ್ಯಾಂಶಗಳನ್ನು, ಸಾಮಾನ್ಯ ಭಾವನೆಗಳನ್ನು ಮತ್ತು ಮುಖ್ಯ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರ ಮೌನವಾಗಿ ಮತ್ತು ಶೀಘ್ರವಾಗಿ ಓದುವುದೇ ಸ್ಥೂಲ ವಾಚನವಾಗಿದೆ. ಇಲ್ಲಿ ಒಂದು ಪುಟ್ಟ ಇಲ್ಲವೇ ಇಡೀ ಲೇಖನವನ್ನ ಸಿಂಹಾವಲೋಕನ ಮಾಡುವ ರೀತಿಯಲ್ಲೇ ಓದಲಾಗ್ತದೆ. ಈಗ ಒಂದು ಲೇಖನವನ್ನ ಪೂರ್ವಾವಲೋಕನ ಮತ್ತು ಪುನರಾವಲೋಕನ ಮಾಡಲು ಸ್ಥೂಲ ವಾಚನವನ್ನ ಕೈಗೊಳ್ಳಲಾಗ್ತದೆ. ಇಡೀ ಪುಟವನ್ನ ಕಣ್ಣಿನ ದೃಷ್ಟಿಯಿಂದ ಮೇಲಿಂದ ಕೆಳಕ್ಕೆ ಲಂಬವಾಗಿ ಕಣ್ಣನ್ನ ಹರಿಸಲಾಗ್ತದೆ. ಹಾಗೆ ಸ್ಥೂಲ ವಾಚನವು ಓದುವ ಹವ್ಯಾಸ, ಮಾನಸಿಕ ಏಕಾಗ್ರತೆ, ಸಾರ ಸಂಗ್ರಹ ಗ್ರಹಿಕೆ, ಸೂಕ್ಷ್ಮವಾದ ಕಣ್ಣಿನ ದೃಷ್ಟಿ ಚಲನೆ ಬಹಳ ಮುಖ್ಯವಾಗ್ತದೆ. ಹಾಗೆ ವಿರಾಮ ಕಾಲದ ಓದಿಗೆ, ವಿಷಯ ಗ್ರಹಿಕೆಗೆ, ಗ್ರಂಥಾಲಯದ ವಾಚನಕ್ಕೆ ಇದು ಬಹಳ ಮುಖ್ಯವಾಗಿದೆ. ಇನ್ನು ಸೂಕ್ಷ್ಮ ವಾಚನ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಉದ್ದೇಶದಿಂದ ಮಾತ್ರ ಸೂಕ್ಷ್ಮವಾಗಿ ಓದಿ ಗ್ರಹಿಸುವುದೇ ಸೂಕ್ಷ್ಮ ವಾಚನವಾಗಿದೆ. ಇಲ್ಲಿ ಲೇಖನದ ಒಂದು ನಿರ್ದಿಷ್ಟ ಅಂಶವನ್ನ ಹುಡುಕುವುದು ಮುಖ್ಯ. ಇದು ಅನ್ವೇಷಣಾ ರೀತಿಯ ಓದಾಗಿದೆ. ಸೂಕ್ಷ್ಮ ವಾಚಕವು ಶೀಘ್ರಗತಿಯಲ್ಲಿದ್ದು ನಿಮಿಷಕ್ಕೆ 3000ದಿಂದ 4000 ಪದಗಳು ಅಥವಾ ಇದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಓದುವವರು ಕೂಡ ಇದ್ದಾರೆ. ಈ ಕೌಶಲದ ಬೆಳವಣಿಗೆಯಿಂದ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಬಹುದು. ಹಾಗೆ ವಿಷಯ ಗ್ರಹಿಸಲು ಮತ್ತು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಕೂಡ ಇದು ಸಹಾಯಕವಾಗ್ತದೆ. ಇನ್ನು ಆತ್ಮ ಸಂತೋಷದ ಓದು. ಈ ಸಾಹಿತ್ಯಗಳನ್ನು ಓದುವುದರಿಂದ ಆತ್ಮಕ್ಕೆ ಸಂತೋಷ ಸಿಗ್ತದೆ. ಆದ್ದರಿಂದ ಇಂತಹ ಓದನ್ನ ಮಕ್ಕಳಲ್ಲಿ ಬೆಳೆಸಲು ಶಿಕ್ಷಕರು ಸದಾ ಪರಿಶ್ರಮವನ್ನ ಪಡಬೇಕು. ಹಾಗೆ ಮಕ್ಕಳಿಗೆ ಆನಂದವನ್ನ ಉಂಟು ಮಾಡುವ ಕಿರುಕಥೆಗಳನ್ನ, ಕಟ್ಟುಕಥೆಗಳನ್ನ, ಪ್ರಾಣಿ ಪಕ್ಷಿಗಳ ಕಥೆಗಳನ್ನ, ಜನಪದ ಕಥೆಗಳನ್ನ, ಅಜ್ಜಿ ಕಥೆಗಳನ್ನ, ಕಾಲ್ಪನಿಕ ಕಥೆ ಮತ್ತು ಘಟನೆಗಳನ್ನ ಮಕ್ಕಳಿಗೆ ಬೋಧಿಸುವುದರಿಂದ ಮಕ್ಕಳು ತಮ್ಮ ಸಮಯವನ್ನ ಕಾಲಹರಣ ಮಾಡದೆ ಇಂತಹ ಆತ್ಮ ಸಂತೋಷ ನೀಡುವ ಕಥೆಗಳನ್ನು ಓದಿ ಆನಂದಿಸ್ತಾರೆ. ಹಾಗೆ ಭಾಷಾ ಬೋಧಕ ಉತ್ತಮ ಪುಸ್ತಕಗಳನ್ನ ಆಯ್ದು ಮಕ್ಕಳಿಗೆ ಒದಗಿಸಿದ್ರೆ ಮಕ್ಕಳು ಅವುಗಳನ್ನು ಓದಲು ಸದಾ ಉತ್ಸುಕರು ಕೂಡ ಆಗಿರ್ತಾರೆ. ಹಾಗೆ ಇನ್ನು ಓದು ಕಲಿಸುವ ಪದ್ಧತಿಗಳು ಯಾವ್ಯಾವು? ಅಕ್ಷರಮಾಲಾ ಪದ್ಧತಿ, ಪದಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ, ಚಿತ್ರರೂಪ ಪದ್ಧತಿ ಹಾಗೂ ಒಕ್ಕೂಟ ಪದ್ಧತಿ. ಮೊದಲನೇದಾಗಿ ಅಕ್ಷರಮಾಲಾ ಪದ್ಧತಿ. ಈ ಅಕ್ಷರಗಳನ್ನು ಬಿಡಿ ಬಿಡಿಯಾಗಿ ಒತ್ತಕ್ಷರ, ವ್ಯಂಜನ, ಸ್ವರ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ, ಸಂಯುಕ್ತಾಕ್ಷರಗಳನ್ನು ಗಟ್ಟಿ ಓದು ಕಲಿಸುವುದಕ್ಕೆ ಅಕ್ಷರಮಾಲಾ ಪದ್ಧತಿ ಅಂತ ಕರೀತಾರೆ. ಹಾಗೆ ಧ್ವನಿಕ ಭಾಷೆಯಾದ ಕನ್ನಡ ಉಚ್ಚಾರಣೆಗೂ ಮತ್ತು ಬರವಣಿಗೆಗೂ ಸಂಕೇತಕ್ಕೂ ಯಾವುದೇ ವ್ಯತ್ಯಾಸವೇ ಇಲ್ಲ.
ಹಾಗಾಗಿ ಉಚ್ಚಾರಣೆ ಮಾಡಿದಂತೆ ಲಿಪಿಗಳನ್ನು ಬರೆಯುವುದು, ಹಾಗೆ ಲಿಪಿಯಂತೆ ಉಚ್ಚಾರಣೆ ಮಾಡುವುದರಿಂದ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಕೂಡ ಆಗುವುದಿಲ್ಲ. ಆದರೆ ಇಂಗ್ಲಿಷ್ ಭಾಷೆ ಕನ್ನಡ ಭಾಷೆ ಅಂತಲ್ಲ, ಬರವಣಿಗೆಯೇ ಬೇರೆ, ಹಾಗೆ ಉಚ್ಚಾರಣೆಗೆ ಬೇರೆಯಾಗುವ ಸಂದರ್ಭಗಳು ಕೂಡ ಬೇಕಾದಷ್ಟು ಇರ್ತವೆ. ಇನ್ನು ಅಕ್ಷರಮಾಲಾ ಪದ್ಧತಿಯಿಂದ ಆಗುವಂಥ ಅನುಕೂಲಗಳನ್ನು ನೋಡ್ತಾ ಹೋಗೋಣ. ಭಾಷಾ ಬೋಧಕನಿಗೆ ಇದು ಕಲಿಸಲು ಸುಲಭವಾದಂತಹ ಮಾರ್ಗವಾಗಿದೆ. ಇದರೊಂದಿಗೆ ಮಕ್ಕಳು ಉಚ್ಚಾರ ಮತ್ತು ಬರವಣಿಗೆ ಒಂದೇ ರೀತಿ ಇರೋದ್ರಿಂದ ಹೆಚ್ಚು ಜ್ಞಾಪಕದಲ್ಲಿ ಕೂಡ ಇಟ್ಕೊಳ್ಳಲು ಇದು ಸಹಾಯಕವಾಗ್ತದೆ. ಹಾಗೆ ಮಗು ಕಲಿಯಲು ಕೂಡ ಇದು ಸುಲಭವಾದಂತಹ ಪದ್ಧತಿ ಆಗಿದೆ. ಇನ್ನು ಪದಮಾಲಾ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಅಕ್ಷರಮಾಲೆಗಳಲ್ಲಿ ಏನ್ ಮಾಡ್ತೇವೆ, ಪದಗಳ ಮೂಲಕ ಓದು ಕಲಿಸುವುದು ಅಕ್ಷರಮಾಲಾ ಪದ್ಧತಿಯಾಗಿತ್ತು. ಹೆಂಗಂದ್ರೆ ಒಂದೊಂದು ಬಿಡಿಸಿ ಬಿಡಿಸಿ ಉಚ್ಚಾರಣೆ ಮಾಡಿ ಓದುವುದನ್ನ ಕಲಿಸುತ್ತಿದ್ದೇವೆ. ಆದರೆ ಇಲ್ಲಿ ಪದಮಾಲದಲ್ಲಿ ಹಾಗಲ್ಲ, ಅಕ್ಷರಗಳನ್ನ ಒಂದೇ ಸಾರಿ ಕೂಡಿಸಿ ಪದಗಳ ಮೂಲಕ ಓದುವುದನ್ನ ಕಲಿಸುವುದೇ ಪದಮಾಲಾ ಪದ್ಧತಿಯಾಗಿದೆ. ಓದನ್ನ ಪದಮಾಲಾ ಪದ್ಧತಿಯಿಂದಲೇ ಪ್ರಾರಂಭಿಸಬೇಕಂತ ಅನೇಕರ ಅಭಿಮತವಿದೆ. ಹೀಗಾಗಿ ಕೆಲವರು ಇದನ್ನ ಮನಃಶಾಸ್ತ್ರೀಯ ಓದು ಅಂತಲೂ ಕೂಡ ಕರೆದಿದ್ದಾರೆ. ಇನ್ನು ಪದಮಾಲಾ ಪದ್ಧತಿಯಲ್ಲಿ ಗಮನಿಸಬೇಕಾದಂಥ ಅಂಶಗಳನ್ನು ನೋಡೋಣ. ಓದು ಕಲಿಸುವಾಗ ಸುಲಭ ಮತ್ತು ಸರಳ ಪದಗಳಿಂದ ಪ್ರಾರಂಭಿಸಿ ನಂತರ ಕಠಿಣ ಪದಗಳಿಗೆ ಹೋಗಬೇಕು. ಹಾಗೆ ಅಕ್ಷರಗಳ ಗಾತ್ರ, ರೂಪ ಮಕ್ಕಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತೆ ಪ್ರೇರೇಪಿಸಬೇಕು. ಹಾಗೆ ಪದಗಳ ಮೇಲೆ ಔಚಿತ್ಯಪೂರ್ಣವಾದಂತಹ ಬಣ್ಣದ ಚಿತ್ರಗಳು ಕೂಡ ಇರಬೇಕು. ಇನ್ನು ವಾಕ್ಯಮಾಲಾ ಪದ್ಧತಿ, ಮಕ್ಕಳು ತಮಗೆ ಅನಿಸಿದ್ದನ್ನ ಸಹಜವಾಗಿ ಅಭಿವ್ಯಕ್ತ ಮಾಡುವುದು ವಾಕ್ಯ ರೂಪದಲ್ಲಿ. ಆದ್ದರಿಂದ ಸರಳವಾದ ವಾಕ್ಯಗಳ ರೂಪದಲ್ಲಿ ಓದನ್ನ ಕಲಿಸುವುದೇ ವಾಕ್ಯಮಾಲಾ ಪದ್ಧತಿ ಆಗಿದೆ. ಇನ್ನು ವಾಕ್ಯಮಾಲಾ ಪದ್ಧತಿಯಲ್ಲಿನ ಗಮನಿಸಬೇಕಾದ ಅಂಶಗಳನ್ನು ನೋಡೋಣ. ಪ್ರಾರಂಭದಲ್ಲಿನೇ ಮಕ್ಕಳಿಗೆ ಕಠಿಣವಾದಂತಹ ಉದ್ದುದ್ದಾದಂತಹ ವಾಕ್ಯಗಳನ್ನು ಬಳಸಬಾರದು. ವಾಕ್ಯಗಳಿಗೆ ಸಂಬಂಧಿಸಿದಂತೆ ಅವು ಚಿತ್ರಗಳಿರಬೇಕು. ಹಾಗೆ ಅವರ ಮನಸ್ಥಿತಿ ಆಧಾರದ ಮೇಲೆ ಓದನ್ನು ಕಲಿಸಬೇಕು. ಹಾಗೆ ಮಕ್ಕಳ ಶಬ್ದ ಸಂಪತ್ತು ಗಣನೆಗೆ ತೆಗೆದುಕೊಂಡು ಓದನ್ನು ಕಲಿಸಬೇಕು. ಮಕ್ಕಳ ಪರಿಸರ ಮತ್ತು ಆನುವಂಶೀಯತೆಯ ಗಣನೆಗೆ ತೆಗೆದುಕೊಂಡು ಓದನ್ನು ಕಲಿಸಬೇಕು. ಇನ್ನು ವಾಕ್ಯಮಾಲಾ ಪದ್ಧತಿ ಅನುಕೂಲಗಳನ್ನು ನೋಡೋಣ. ನಾವು ಚಿತ್ರಗಳನ್ನು ಬಳಸೋದ್ರಿಂದ ವಿಷಯ ಜ್ಞಾಪಕದಲ್ಲಿ ಮಾಸದೆ ಹಾಗೆ ಮಕ್ಕಳ ತಲೆಯಲ್ಲಿ ಉಳಿತದೆ. ಹಾಗೂ ವಾಕ್ಯ ರೂಪದಲ್ಲಿ ಕಲಿತ ಓದು ದಿನನಿತ್ಯದಲ್ಲಿ ಮಾತನಾಡಲು ಮತ್ತು ಬರೆಯುವುದಕ್ಕೂ ಕೂಡ ಸಹಾಯಕವಾಗ್ತದೆ. ಹಾಗೆ ಮಗು ವಾಕ್ಯ ರೂಪದಲ್ಲಿ ಕಲಿಯುವುದರಿಂದ ಮುಂದೆ ವ್ಯಾಕರಣ ಕಲಿಯುವಲ್ಲಿ ಕೂಡ ಇದು ಸಹಾಯಕವಾಗ್ತದೆ. ಪದಗಳ ಜ್ಞಾನ ಮತ್ತು ವಾಕ್ಯ ಬಳಕೆಯನ್ನು ಕೂಡ ಮಗು ಕಲಿತಾ ಹೋಗ್ತದೆ. ಇನ್ನು ಚಿತ್ರರೂಪದ ವಿಧಾನ, ಚಿತ್ರಗಳ ಮೂಲಕವೇ ಅಕ್ಷರಗಳನ್ನು ಪರಿಚಯಿಸಿ ಓದು ಕಲಿಸುವ ವಿಧಾನವನ್ನ ನಾವು ಚಿತ್ರರೂಪ ವಿಧಾನ ಅಂತ ಹೇಳಿ ಕರಿತೇವೆ. ಅಕ್ಷರ, ಪದ ಮತ್ತು ವಾಕ್ಯಮಾಲಾ ಪದ್ಧತಿಗಳಲ್ಲಿ ಓದು ಕಲಿಸುವಾಗ ಚಿತ್ರಗಳನ್ನು ಬಳಸ್ಬೋದು ಅಥವಾ ಬಳಸದೇ ಕೂಡ ಇರಬಹುದು. ಆದ್ರೆ ಚಿತ್ರರೂಪ ಪದ್ಧತಿಯಲ್ಲಿ ಚಿತ್ರಗಳ ಮೂಲಕವೇ ಅಕ್ಷರಗಳನ್ನು ಪರಿಚಯಿಸಿ ಅದನ್ನು ಕಲಿಸ್ಕೊಡ್ಲಾಗ್ತದೆ. ಇದರಿಂದ ಓದು ಕಲಿಸುವ ಈ ವಿಧಾನದಲ್ಲಿ ಚಿತ್ರಗಳು ಪ್ರಧಾನ ಪಾತ್ರ ಕೂಡ ವಹಿಸ್ತವ. ಹಾಗೆ 1ನೇ ತರಗತಿಯಲ್ಲಿ ಓದು ಕಲಿಸುವ ಪುಸ್ತಕಗಳಲ್ಲಿ ಮೊದಲು ಚಿತ್ರಗಳು, ನಂತರ ಆ ಚಿತ್ರದ ಕೆಳಗೆ ಬರಹವನ್ನು ನಾವು ನೋಡಬಹುದು. ಇನ್ನು ಚಿತ್ರರೂಪ ವಿಧಾನದ ಪ್ರಮುಖ ಅಂಶಗಳನ್ನು ನೋಡೋಣ. ಮಕ್ಕಳು ಆಟದಿಂದ, ಆನಂದದಿಂದ ಆಯಾಸವಾಗದೆ ಇದು ಕಲಿಯಲು ಅನುಕೂಲಕರವಾಗಿದೆ. ಹಾಗೆ ಬೋಧಕನಿಗೆ ಕಲಿಸಲು ಕೂಡ ಸುಲಭವಾಗ್ತದೆ. ಇನ್ನು ವಿಷಯ ಬಹಳ ವೇಗವಾಗಿ ಅರ್ಥ ಕೂಡ ಆಗ್ತದೆ ಹಾಗೂ ಹೆಚ್ಚು ಕಾಲ ಮನಸ್ಸಿನಲ್ಲೇ ಕೂಡ ಉಳಿತದೆ. ಹಾಗೆ ಚಿತ್ರಗಳು ಮುದ್ದೆಯಾಗಿ ವಿಕಲ್ಪವನ್ನ ಸೃಷ್ಟಿಸುವಂತಿರಬಾರದು. ಹಾಗೆ ಮಕ್ಕಳು ಓದು ಕಲಿಯುವ ವಯೋಮಾನಕ್ಕೆ ಅನುಗುಣವಾದಂತಹ ಔಚಿತ್ಯಪೂರ್ಣವಾದಂತಹ ಚಿತ್ರಗಳು ಅಲ್ಲಿ ಇರಬೇಕು. ಹಾಗೆ ಚಿತ್ರಗಳು ಮತ್ತು ಕಲಿಸುವ ವಿಷಯ ತಜ್ಞರಿಂದ ನೇಮಕವಾಗಿರಬೇಕು. ಇನ್ನು ಒಕ್ಕೂಟ ಪದ್ಧತಿ, ಅಕ್ಷರಮಾಲಾ ಪದ್ಧತಿ, ಪದಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ ಮತ್ತು ಚಿತ್ರರೂಪ ಪದ್ಧತಿ ಇವೆಲ್ಲವನ್ನು ಒಳಗೊಂಡಂತೆ ಸಮನ್ವಯ ಮಾಡಿಕೊಂಡು ಕಲಿಸುವುದನ್ನೇ ಒಕ್ಕೂಟ ಪದ್ಧತಿ ಅಂತ ಹೇಳಿ ಅನ್ನಲಾಗ್ತದೆ. ಇನ್ನು ಓದು ಕಲಿಸುವಾಗ ಗಮನಿಸಬೇಕಾದಂಥ ಅಂಶಗಳ ಬಗ್ಗೆ ನೋಡೋಣ. ಯಾಂತ್ರಿಕವಾಗಿ ಪಟ್ಟು ಹಿಡಿದು ಮಕ್ಕಳಿಗೆ ಕಲಿಸಬಾರದು. ಹಾಗೆ
ಮಕ್ಕಳು ವಿಷಯ ಸಂಗ್ರಹಣೆಗಾಗಿ ಮತ್ತು ಸ್ವಸಂತೋಷಕ್ಕಾಗಿ ಓದುವ ಅಭ್ಯಾಸವಾಗುವಂತಿರಬೇಕು. ಹಾಗೆ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಹಾಗೆ ಭಾಷಾ ಬೋಧನೆಯಲ್ಲಿ ಗದ್ಯ ಪದ್ಯ ಎರಡರಲ್ಲೂ ಸಮಾನ ಅವಕಾಶವನ್ನು ನೀಡಬೇಕು. ಓದು ಆದಷ್ಟು ವಿವೇಚನೆ ಬೆಳೆಸುವಂತಿರಬೇಕು ಮತ್ತು ಆಸಕ್ತಿದಾಯಕವಾಗಿ ಕೂಡ ಇರಬೇಕು. ಓದು ಕೇಳುವವರಿಗೆ ಹಿತವಾಗುವಂತೆ ಮತ್ತು ಮಕ್ಕಳ ಕಾರ್ಯದಕ್ಷತೆ ಕಡೆಗೆ ಆಸಕ್ತಿಯನ್ನು ಹುಟ್ಟಿಸುವಂತಿರಬೇಕು. ಹಾಗೆ ಓದುವಿಕೆಗೆ ಉತ್ತಮ ವಾತಾವರಣವನ್ನು ಕಲ್ಪಿಸಬೇಕು. ಓದು ಕಲಿಸುವಾಗ ಮಕ್ಕಳ ಪರಿಸರ, ಆನುವಂಶೀಯತೆ ಮತ್ತು ಕೌಟುಂಬಿಕ ಹಿನ್ನೆಲೆ ಗಣನೆಗೆ ತೆಗೆದುಕೊಳ್ಳಬೇಕು. ಅದೇ ರೀತಿ ಕಷ್ಟವಾದ ಪದಗಳು ಅರ್ಥವಾಗದಿದ್ದರೆ ಬಲ್ಲವರ ನೆರವು ಪಡೆದು ಓದಬೇಕು. ಆದಷ್ಟು ಬೇಗ ಬೇಗ ಓದುವುದು ಕಲಿಸಬೇಕು. ಇನ್ನು ಮಕ್ಕಳಲ್ಲಿ ಓದುಗಾರಿಕೆ ಸಾಮರ್ಥ್ಯ ಬೆಳೆಸುವ ಅಭ್ಯಾಸಗಳು ಯಾವ ರೀತಿ ಆಗಿರ್ತಾವ? ಕ್ರಮಬದ್ಧವಾಗಿ ಓದುವ ಕೌಶಲ್ಯಗಳಲ್ಲಿ ತರಬೇತಿಯನ್ನು ನೀಡಬೇಕು. ಹಾಗೆ ವಿವಿಧ ರೀತಿಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಓದುವ ಸಾಮರ್ಥ್ಯವನ್ನು ಬೆಳೆಸಬೇಕು. ಶಾಲೆ ಮತ್ತು ಸಮಾಜದಲ್ಲಿರುವ ಗ್ರಂಥಾಲಯಗಳಲ್ಲಿ ಓದುವ ಆಸಕ್ತಿಯನ್ನು ಮೂಡಿಸಬೇಕು. ಹಾಗೆ ದಿನಪತ್ರಿಕೆಗಳು, ನಿಯತಕಾಲಿಕೆಗಳನ್ನು ನಿರಂತರ ಓದುವ ಹವ್ಯಾಸ ಬೆಳೆಸಬೇಕು. ಹಾಗೆ ಉಪಯುಕ್ತ ಸಾಹಿತ್ಯ, ವಿಜ್ಞಾನ, ಕತೆ, ಕಾದಂಬರಿಗಳನ್ನು ಓದಿಸಬೇಕು. ಹಾಗೆ ಓದುಗಾರಿಕೆಯ ಬಗ್ಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ನೀಡಬೇಕು. ಇನ್ನು ಗ್ರಂಥಾಲಯದಲ್ಲಿ ಓದುವುದು, ಟಿಪ್ಪಣಿ ಮಾಡುವ ಅಭ್ಯಾಸಗಳನ್ನು ಕೂಡ ನೀಡಬೇಕು. ಪಠ್ಯ ಪುಸ್ತಕಗಳನ್ನು ಆಧರಿಸಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, ಉತ್ತಮ ಪುಸ್ತಕಗಳನ್ನು ಖರೀದಿಸಿ ಓದುವಂತೆ ಪ್ರೋತ್ಸಾಹವನ್ನು ಮಾಡುವುದು, ಓದಿನಿಂದ ಪಡೆಯಬಹುದಾದಂತಹ ಲಾಭಗಳ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ನೀಡುವುದು, ಸಾಹಿತ್ಯ ಸಂಘಗಳನ್ನು ಸ್ಥಾಪಿಸಿ ಕಾರ್ಯಕ್ರಮಗಳನ್ನು ನಡೆಸುವುದು, ವಿವಿಧ ರೀತಿಯ ಓದುಗಾರಿಕೆಯ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಬೆಳೆಸಲು ವಿಶೇಷ ಕಾರ್ಯಾಗಾರಗಳನ್ನು ನಡೆಸಬೇಕು. ಹಾಗೆ ಓದುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಾಳಜಿ, ಸ್ವಯಂ ಉತ್ಸಾಹವನ್ನು ಮೂಡಿಸಬೇಕು. ಅದೇ ರೀತಿ ಶಾಲೆಯ ವಾತಾವರಣ ಮತ್ತು ಕಾರ್ಯಕ್ರಮಗಳ ಓದುವಿಕೆಗೆ ಸಹಾಯಕ ಆಗುವಂತೆ ಇರಬೇಕು. ಇಲ್ಲಿವರೆಗೆ ನಾವು ಓದುಗಾರಿಕೆ ಬಗ್ಗೆ ವಿವರವಾಗಿ ತಿಳ್ಕೊಂಡೇವಿ. ಇನ್ನು ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ರು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಓದುಗಾರಿಕೆಯ ಬಗ್ಗೆ ಹಿಂದಿನ TET ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೇವೆ. ಇಲ್ಲಿ ಇದು ಬಾಯೋದಿನಲ್ಲಿ ಕಂಡು ಬರುವಂತಹ ದೋಷ ಆಗ್ಯದ. ಯಾವುದು? ಒಂದನೇದು ಅರ್ಥ ಗ್ರಹಿಸುತ್ತಾ ಓದುವುದು, ಎರಡನೇದು ಧ್ವನಿ ಏರಿಳಿತಗಳೊಂದಿಗೆ ಓದುವುದು, ಮೂರನೇದು ಪದಗಳನ್ನು ಕೂಡಿಸಿ ಓದುವುದು, ನಾಲ್ಕನೇದು ಓದಿನಲ್ಲಿ ಹಿಮ್ಮರಳುವಿಕೆ. ಬಾಯೋದು ಅಂದ್ರೆ ಗಟ್ಟಿ ಓದು. ಬಾಯೋದಿನಲ್ಲಿರುವಂತಹ ದೋಷಗಳು ಯಾವುದು? ಇದು 2015ರಲ್ಲಿ ಪತ್ರಿಕೆ 1ರಲ್ಲಿ ಕೇಳಲಾದಂತಹ ಪ್ರಶ್ನೆ ಆಗ್ಯದ. ಬಾಯೋದಿನಲ್ಲಿರುವಂತಹ ದೋಷ ಯಾವುದು? ಅರ್ಥ ಗ್ರಹಿಸುತ್ತಾ ಓದುವುದು, ಧ್ವನಿ ಏರಿಳಿತಗಳೊಂದಿಗೆ ಓದುವುದು, ಪದಗಳನ್ನು ಕೂಡಿಸಿ ಓದುವುದು, ಓದುವಿನಲ್ಲಿ ಹಿಮ್ಮರಳುವಿಕೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸರಿಯಾದ ಉತ್ತರ ಅಂದ್ರೆ ಓದುವಿನಲ್ಲಿ ಹಿಮ್ಮರಳುವಿಕೆ. ಓದುವಿನಲ್ಲಿ ಹಿಮ್ಮರಳುವಿಕೆ ಇದಕ್ಕೆ ಸರಿಯಾದಂತ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರ್ತದ. ಇದು 2017 ಪತ್ರಿಕೆ 1ರಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿದೆ. ಆಪ್ಷನ್ 1 ಮಾನಸಿಕ ಸಿದ್ಧತೆ, ಆಸಕ್ತಿ, ಪ್ರಚೋದನೆ, ಮಾನಸಿಕ ಏಕಾಗ್ರತೆ, ಅರ್ಥಗ್ರಹಿಕೆ, ಕಲ್ಪನೆ, ಸ್ಮರಣೆ ಮತ್ತು ಯೋಚನಾ ಕೌಶಲ್ಯ ಸಮನ್ವಯಗೊಂಡಿರುವುದು. ಎರಡನೇದ್ದು ಮಾನಸಿಕ ಸಿದ್ಧತೆ, ದೈಹಿಕ ಸಾಮರ್ಥ್ಯ ಆಧಾರಿತ ಓದುವಿಕೆ, ಯೋಚನಾ ಲಹರಿ ಒಳಗೊಂಡಿರುವುದು. ಆಪ್ಷನ್ ಸಿ ಅರ್ಥಗ್ರಹಣ, ಕಣ್ಣಿನ ದೃಷ್ಟಿ, ಪದಬಂಧ ಕಲಿಕೆಯಲ್ಲಿ ಆಸಕ್ತಿಯನ್ನ ಮನೋವೈಜ್ಞಾನಿಕ ಅಂಶಗಳ ಸಮ್ಮಿಲನವಾಗಿರುವುದು. ಆಪ್ಷನ್ ಡಿ ಲಿಪಿಗಳು ಯಾಂತ್ರಿಕವಾಗಿ ನೇತ್ರಗಳ ಮೂಲಕ ಪ್ರವೇಶಿಸಿ ಸೃಜನಶೀಲತೆಯನ್ನ ಉಂಟು ಮಾಡುವ ಮಾನಸಿಕ ಕ್ರಿಯೆಯಾಗಿದೆ. ನಾನು ಮೊದಲನೇದಾಗಿ ಓದುವಿಕೆ ಬಗ್ಗೆ ಹೇಳುವಾಗಲೇ ಹೇಳಿದ್ದೆ, ಓದುವಿಕೆ ಒಂದು ಶಾಬ್ದಿಕವಾದಂಥ ಕ್ರಿಯೆಯಾಗಿದೆ. ಓದುವಿಕೆ ಒಂದು ಆಲೋಚನೆ ಕ್ರಿಯೆ ಕೂಡ ಆಗಿದೆ. ಅದರ ಅರ್ಥ ಹೇಳುವಾಗಲೇ ನಾನು ಮೊದಲನೇದಾಗಿ ಹೇಳಿದ್ದೆ. ಇದ್ರದ ಸರಿಯಾದ ಉತ್ತರ ಯಾವುದಂದ್ರೆ ಮಾನಸಿಕ ಸಿದ್ಧತೆ, ಆಸಕ್ತಿ, ಪ್ರಚೋದನೆ, ಮಾನಸಿಕ ಏಕಾಗ್ರತೆ, ಅರ್ಥಗ್ರಹಿಕೆ, ಕಲ್ಪನೆ, ಸ್ಮರಣೆ ಮತ್ತು ಯೋಚನಾ ಕೌಶಲ್ಯ ಸಮನ್ವಯಗೊಂಡಿರುವುದೇ ಇದು ಸರಿಯಾದ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಪಡದೇ ಇರುವ ಹೇಳಿಕೆ ಇದಾಗಿದೆ. ಆಪ್ಷನ್ 1 ಇದು ಮೌಖಿಕ ಕ್ರಿಯೆಯಾಗಿದೆ. ಆಪ್ಷನ್ 2 ಧ್ವನ್ಯಾಂಗಗಳ ಕೆಲಸ ಮಾಡುತ್ತವೆ. ಆಪ್ಷನ್ 3 ಉಚ್ಚಾರದ ತಪ್ಪುಗಳನ್ನು ಗುರುತಿಸಬಹುದಾಗಿದೆ. ಆಪ್ಷನ್ 4 ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದಬಹುದಾಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಬಾಯೋದು ಅಂದ್ರೆ ಗಟ್ಟಿ ಓದು. ಗಟ್ಟಿ ಓದಿನ ಲಕ್ಷಣಗಳಿವೆವು. ಇದು ಮೌಖಿಕ ಕ್ರಿಯೆಯಾಗಿದೆ. ಧ್ವನ್ಯಾಂಗಗಳಿಗೆ ಇಲ್ಲಿ ಕೆಲಸ ಮಾಡಲಾಗ್ತದ. ಉಚ್ಚಾರ ತಪ್ಪುಗಳನ್ನು ಗುರುತಿಸಬಹುದು. ಇವು 3 ಏನಾಗ್ಯವ? ಗಟ್ಟಿ ಓದು ಅಂದ್ರೆ ಬಾಯೋದಿನ ಲಕ್ಷಣಗಳಾಗಿವೆ. ಹಾಗಾದ್ರೆ ಇದು ಆಪ್ಷನ್ ಡಿ ಏನಿದೆಯಲ್ಲ, ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನ ಓದಬಹುದಾಗಿದೆ, ಇದು ಸರಿಯಾದ ಉತ್ತರ ಆಗ್ತದೆ. ಇದು ಲಕ್ಷಣ ಅಲ್ಲ. ಇನ್ನು ಮಕ್ಕಳಲ್ಲಿ ಸ, ಶ, ಶ, ಲ, ಳ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದಂಥ ಚಟುವಟಿಕೆಗಳು ಯಾವುವು? ಇದು 2021ರಲ್ಲಿ ಪತ್ರಿಕೆ 1ರಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿದೆ. ಆಪ್ಷನ್ 1 ವಾಕ್ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸುವುದು. ಹಾಗೆ ಆಪ್ಷನ್ 2 ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರಳಿ ಮೂಲಕ ಅಭ್ಯಾಸ ಮಾಡಿಸುವುದು. ಆಪ್ಷನ್ 3 ಉಚ್ಚಾರ ದೋಷವಿರುವ ಮಕ್ಕಳು ಹೆಚ್ಚು ಮಾತನಾಡದಂತೆ ಹೇಳುವುದು. ಆಪ್ಷನ್ 4 ಇಂತಹ ಮಕ್ಕಳು ಮಾತನಾಡದೆ ಬರೆದು ತೋರಿಸುವ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆಯನ್ನ ಸುರಳಿ ಮೂಲಕ ಅಭ್ಯಾಸವನ್ನ ಮಾಡಿಸೋದು. ಇದು ಯಾವುದು? ಸ, ಶ, ಲ, ಳ ಇವುಗಳನ್ನ ಉಚ್ಚಾರ ಮಾಡುವಾಗ ಮಕ್ಕಳಿಗೆ ಇವು ಬಹಳ ಸಣ್ಣ ಪುಟ್ಟದಾದಂತಹ ದೋಷಗಳಾಗಿರೋದ್ರಿಂದ ನಾವು ಮಕ್ಕಳಿಗೆ ಸುರಳಿ ಆಕಾರವಾಗಿ ನಾಲಿಗೆಯಿಂದ ಅವರಿಗೆ ಉಚ್ಚಾರ ಮಾಡಲು ಅವರಿಗೆ ಅಭ್ಯಾಸವನ್ನ ಮಾಡಿಸ್ಬೇಕು. ಹೊರತಾಗಿ ಈ ಸಣ್ಣ ಪುಟ್ಟ ದೋಷಗಳಿಗೆ ವಾಕ್ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆಯನ್ನ ಕೊಡಿಸೋದು ಕೂಡ ತಪ್ಪಾಗುತ್ತೆ. ಹಾಗೆ ಉಚ್ಚಾರ ದೋಷವಿರುವ ಮಕ್ಕಳನ್ನ ಹೆಚ್ಚು ಮಾತನಾಡದೇ ಇರಬೇಡ ಅಂತ ಹೇಳೋದು ಕೂಡ ಶಿಕ್ಷಕರು ಮಾಡುವಂತ ಅತಿ ದೊಡ್ಡ ತಪ್ಪಾಗುತ್ತೆ. ಹಾಗೆ ಇಂಥ ಮಕ್ಕಳನ್ನ ಮಾತನಾಡದೆ ಬರೆದು ತೋರಿಸೋ ಅವಕಾಶವನ್ನ ಕಲ್ಪಿಸಿಕೊಡುವುದು ಕೂಡ ತಪ್ಪಾಗುತ್ತೆ. ಇನ್ನು ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಯನ್ನ ನಡೆಸುವುದು ಹೆಚ್ಚು ಸೂಕ್ತ. ಯಾವುದು? ಆಪ್ಷನ್ 1 ವಿಶೇಷ ತರಗತಿ ಶಿಕ್ಷಕರಿಂದ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ. ಆಪ್ಷನ್ 2 ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. ಆಪ್ಷನ್ 3 ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. ಆಪ್ಷನ್ 4 ಸಾಮಾನ್ಯ ತರಗತಿ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ. ಯಾವೆಲ್ಲ ವಿದ್ಯಾರ್ಥಿಗಳು ಹಿಂದುಳಿದಿರ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಕರಿಂದಲೇ ಬೋಧನೆ ಆಗಬೇಕು. ಯಾವೆಲ್ಲ ಮಕ್ಕಳು ಓದಿನಲ್ಲಿ ಹಿಂದುಳಿದಿರ್ತಾರೋ ಅಂತಹ ಮಕ್ಕಳಿಗೆ ವಿಶೇಷ ತರಗತಿಗಳ ಅವಶ್ಯಕತೆ ಇರುತ್ತೆ. ಹಾಗೆ ವಿಶೇಷ ಶಿಕ್ಷಕರಿಂದಲೇ ವಿಶೇಷ ತರಗತಿಗಳನ್ನು ಹೇಳಲಾಗ್ತದೆ. ಹಾಗಾಗಿ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದಂತಹ ಚಟುವಟಿಕೆ ಯಾವುದು? ಇದು 2015ರಲ್ಲಿ ಪತ್ರಿಕೆ 2ರಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ. ಆಪ್ಷನ್ 1 ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು. ಆಪ್ಷನ್ 2 ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನವನ್ನು ಮಾಡಿಸುವುದು. ಆಪ್ಷನ್ 3 ಶಾಸ್ತ್ರ ಕಾವ್ಯಗಳನ್ನು ಪಠಣ ಮಾಡಿಸುವುದು. ಆಪ್ಷನ್ 4 ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು. ಇದಕ್ಕೆ ಸರಿಯಾದಂಥ ಉತ್ತರ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು. ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಇದಾಗ್ಯದ. ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು ರಾಂಗ್ ಆಗ್ತದೆ. ಹಾಗೆ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡುವುದು ಕೂಡ ರಾಂಗ್ ಆಗ್ತದೆ. ಹಾಗೆ ಶಾಸ್ತ್ರ ಕಾವ್ಯಗಳನ್ನು ಪಠಣ ಮಾಡಿಸುವುದು ಕೂಡ ಇಲ್ಲಿ ತಪ್ಪಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರ ಓದುವುದರಿಂದ ಓದುಗಾರಿಕೆಗೆ ಪೋಷಿಸುವುದು ಆಗ್ತದೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದಂತಹ ಸೂಕ್ತ ಸಾಧನ ಯಾವುದು? ಇದು 2015ರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ. ಆಪ್ಷನ್ 1 ವರ್ಣಮಾಲೆಗಳ ಚಾರ್ಟು. ಆಪ್ಷನ್ 2 ಚಿತ್ರ ಸಹಿತ ವಾಕ್ಯಗಳ ಸಾಧನ. ಆಪ್ಷನ್ 3 ಭಾಷಾ ಪ್ರಯೋಗಾಲಯ. ಆಪ್ಷನ್ 4 ಭಾಷಾ ಸಂಪನ್ಮೂಲ ಪುಸ್ತಕ. ಪ್ರಶ್ನೆ ನೋಡಿ, ಆರಂಭದಲ್ಲಿ
ಆರಂಭದಲ್ಲಿ ಓದು ಕಲಿಸಲು ನಾವು ಯಾವ ವಿಧಾನಗಳನ್ನ ಬಳಸಬಹುದು? ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗ್ತದೆ ಅಂದ್ರೆ ಚಿತ್ರ ಸಹಿತ ವಾಕ್ಯಗಳ ಸಾಧನ. ಆರಂಭದಲ್ಲಿ ಮಕ್ಕಳಿಗೆ ನಾವು ಓದು ಕಲಿಸ್ಬೇಕಂದಾಗ ಚಿತ್ರಗಳ ಮೂಲಕ ಚಿತ್ರಗಳನ್ನ ತೋರಿಸ್ತಾ ವಾಕ್ಯಗಳನ್ನ ಪ್ರಯೋಗ ಮಾಡ್ತಾ ಹೋಗ್ಬೇಕು. ಈ ವರ್ಣಮಾಲೆ ಚಾರ್ಟ್ಗಳು, ಭಾಷಾ ಪ್ರಯೋಗಾಲಯ, ಭಾಷಾ ಸಂಪನ್ಮೂಲ ಪುಸ್ತಕಗಳು ಅನಂತರದಲ್ಲಿ ಬರ್ತದ. ಮೊದಲೇದಾಗಿ ಬರೋದೇ ಚಿತ್ರ ಸಹಿತ ವಾಕ್ಯಗಳು. ಇನ್ನು ಓದಿನಲ್ಲಿ ಹಿಮ್ಮರುಳುವಿಕೆ ಉಂಟಾಗಲು ಕಾರಣ ಯಾವುದು? ಇದು 2019ರಲ್ಲಿ ಕೇಳಿದಂತ ಪ್ರಶ್ನೆ ಆಗ್ಯದ. ಓದಿನಲ್ಲಿ ಹಿಮ್ಮರುಳುವಿಕೆ ಉಂಟಾಗಲು ಕಾರಣ ಯಾವುದು? ಆಪ್ಷನ್ 1 ಪ್ರಸ್ತಾವನೆ, ವಿಷಯ ಮತ್ತು ಉಪಸಂಹಾರ ಎಂಬ 3 ಭಾಗಗಳನ್ನು ಗುರುತಿಸಿಕೊಂಡು ಓದುವುದು. ಆಪ್ಷನ್ 2 ಓದಿನಲ್ಲಿ ವೇಗ ಪರಿಣಾಮಕಾರಿಯಾಗಿ ಇರುವುದು. ಆಪ್ಷನ್ 3 ಓದುವ ವಸ್ತು ಯಾವುದೇ ಇದ್ದರೂ ತದೇಕ ಚಿತ್ತದಿಂದ ಗ್ರಹಿಸಿಕೊಂಡು ಓದುವುದು. ಆಪ್ಷನ್ 4 ಅವಧಾನ, ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲದಿರುವುದು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಓದಿನಲ್ಲಿ ಹಿಮ್ಮರುಳುವಿಕೆ ಉಂಟಾಗಲು ಕಾರಣ ಯಾವುದು? ಇಲ್ಲಿ ಅವಧಾನ, ಏಕಾಗ್ರತೆ, ಅರ್ಥಗ್ರಹಣ ಇಲ್ಲದಿರುವುದರಿಂದ ನಮ್ಗೇನಾಗ್ತದ? ಓದಿನಲ್ಲಿ ಹಿಮ್ಮರುಳುವಿಕೆ ಉಂಟಾಗ್ತದ. ಅದಕ್ಕೆ ಇದು ಸರಿಯಾದ ಉತ್ತರ ಆಗಿದೆ. ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೂಕ್ಷ್ಮ ವಾಚನ ಎಂದರೆ? ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಡೇವಿ. ಸೂಕ್ಷ್ಮ ವಾಚನ ಅಂದ್ರೆ ಏನು? ಇದು ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಆಗಿದೆ. ಸೂಕ್ಷ್ಮ ವಾಚನ ಮತ್ತು ಸ್ಥೂಲ ವಾಚನ, ಇದ್ರ ಮೇಲೆ ಅನೇಕ ಬಾರಿ ಟಿಟಿಗಳಲ್ಲಿ ಪ್ರಶ್ನೆಗಳನ್ನ ಬಂದಿರೋದುಂಟು. ಹಾಗಾದ್ರೆ ಸೂಕ್ಷ್ಮ ವಾಚನ ಅಂದ್ರೆ ಏನು? ಪಠ್ಯದ ಮುಖ್ಯಾಂಶಗಳನ್ನು ಓದುವುದು, ವೇಗವಾಗಿ ಓದುವುದು, ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದು, ನಿರ್ದಿಷ್ಟ ಮಾಹಿತಿ ಅನ್ವೇಷಿಸಲು ಓದುವುದು. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದಂತ ಉತ್ತರ ನಿರ್ದಿಷ್ಟ ಮಾಹಿತಿ ಅಂಶಗಳನ್ನ ಅನ್ವೇಷಿಸಲು ಓದುವುದು. ಸೂಕ್ಷ್ಮ ವಾಚನ ಅಂದ್ರೆ ನಿರ್ದಿಷ್ಟ ಮಾಹಿತಿ ಮತ್ತು ಅಂಶವನ್ನ ಅನ್ವೇಷಿಸಲು ಓದುವುದು ಆಗ್ಯದ. ಹಾಗಾದ್ರೆ ಇಲ್ಲಿವರೆಗೂ ನಾವೇನ್ ಮಾಡಿದೇವೆ? ಓದುಗಾರಿಕೆ ಬಗ್ಗೆ ವಿವರವಾಗಿ ತಿಳ್ಕೊಂಡೇವೆ. ಹಾಗೂ ಓದುಗಾರಿಕೆಯಲ್ಲಿ ಕಳೆದ ಬಾರಿ ಕೇಳಿದಂತಹ ಪ್ರಶ್ನೆಗಳ ಅವಲೋಕನವು ಕೂಡ ಇಲ್ಲಿ ನಾವು ಮಾಡ್ತೇವೆ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೋತೀನಿ. ಇಂದಿನ ತರಗತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು.